ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂತ ಸಮಯ. ಮೊದಲನೇ ಅಪ್ಡೇಟು ನಮ್ಮ RCB ರಿಲೇಟೆಡ್ ವಿರಾಟ್ ಕೊಹ್ಲಿ ಅವರು ಮಾತಾಡಿದ ಜಿತೇಶ್ ಶರ್ಮಾ ಅವರ ಬಗ್ಗೆ. ಜಿತೇಶ್ ಶರ್ಮಾ ಸಿಕ್ಕಾಪಟ್ಟೆ ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರು, ಸಿಕ್ಕಾಪಟ್ಟೆ ಫನ್ನಿ ಜಾವಿಯಲ್ ಆಗಿರೋಂಥವ್ರು. ಬೇರೆಯವ್ರ ಹತ್ರ ಎಲ್ಲ ಫನ್ನಿಯಾಗೆ ಕಾಮಿಡಿ ಮಾಡಿಕೊಂಡು ಅಲ್ಟೆ ಹೊಡ್ಕೊಂಡು ಇರ್ತಾರೆ. ನನ್ನ ಹತ್ರ ಏನಕ್ಕೆ ಒಂಥರ ಸ್ಟ್ರಿಕ್ಟಾಗಿ ಸೀರಿಯಸ್ ಆಗಿರ್ತಾರೆ, ಭಯ ಪಟ್ಕೊಂಡು ಮಾತಾಡ್ತಿರ್ತಾರೆ ನನ್ನ ಹತ್ರ ಅಂತ ನನಗಂತೂ ಗೊತ್ತಿಲ್ಲ ಏನಕ್ಕೆ ಅಂತ. ನಾನು ಎಂಜಾಯ್ ಮಾಡ್ತೀನಿ ಅವ್ರೇನಾದರೂ ಆ ಥರ ಬಂದರು ಅಂದರೆ. ಫನಿ ನೇಚರ್ ನನಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿದರೆ. ಈ ಕಡೆಯಿಂದ ಜಿತೇಶ್ ಶರ್ಮಾ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದರೆ. ಜಿತೇಶ್ ಶರ್ಮಾ ಹೇಳ್ತಾರೆ ವಿರಾಟ್ ಕೊಹ್ಲಿ ಅನ್ನೋ ಒಂದು ಔರ ಇದ್ದಂಗೆ. ಸೊ ಅವ್ರ ಮುಂದೆ ಅವ್ರ ಜೊತೆ ಮಾತಾಡೋದೇ ನನಗೆ ಒಂಥರ ನನಗೆ ಜುಮ್ ಅನಿಸುತ್ತೆ. ಅವ್ರ ಜೊತೆ ಮಾತಾಡೋದೇ ಒಂಥರ ದೊಡ್ಡ ವಿಚಾರ. ಅವ್ರ ಹತ್ರ ಫನ್ ಮಾಡೋದು, ತಮಾಷೆ ಮಾಡೋದು, ಇದೆಲ್ಲ ನಾನು ಹೆಂಗೆ ಬೆಳೆದು ಬಂದಿದ್ದೀನಿ ಅಂತಂದರೆ, ನಾನು ಬೆಳೆದಿರೋ ನೇಚರ್ ಹೆಂಗಿದೆ ಅಂತಂದರೆ, ಸೀನಿಯರ್ ಕ್ರಿಕೆಟರ್ಸು, ಸೀನಿಯರ್ಸ್ಗಳು, ದೊಡ್ಡ ಪುಡಾಂಗಳು ಅಂಥವ್ರಿಗೆಲ್ಲ ಹೆವಿ ರೆಸ್ಪೆಕ್ಟ್ ಕೊಡಬೇಕು, ಹೆವಿ ಮರ್ಯಾದೆ ಕೊಡಬೇಕು ಅನ್ನೋ ನೇಚರಿಂದ ಬಂದಿರೋಂಥ ನಾನು. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಹತ್ರ ರೆಸ್ಪೆಕ್ಟು ಅಷ್ಟೇ ಇರುತ್ತೆ ನನಗೆ ಅಂತ ಅವ್ರು ಹೇಳ್ತಾರೆ. ಬಟ್ ಈ ಕಡೆ ವಿರಾಟ್ ಕೊಹ್ಲಿ ಇವರು ಫನಿ ನೇಚರ್ನ ಕೂಡ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಗುರು, ಸ್ವಸ್ತಿಕ್ ಚಿಕ್ಕ ರಾಗ್ನೋಡೋಕೆ ಪ್ಲೇಯಿಂಗ್ ಲೆವೆಲಲ್ಲೇ ಆಡಿಲ್ಲ. ಬಿಂದಾಸಾಗಿ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಫನ್ ಮಾಡೋದೇನು ಕೇಳ್ತೀರಾ, ಅಲ್ಟೆ ಹೊಡೆಯೋದೇನು ಕೇಳ್ತೀರಾ, ಅವ್ರ ಬ್ಯಾಗು ಜಿಪ್ ಓಪನ್ ಮಾಡೋದೇನು ಕೇಳ್ತೀರಾ, ಅವ್ರ ವಸ್ತುಗಳನ್ನ ಕದಿಯೋದೇನು ಕೇಳ್ತೀರಾ, ಏನೇನೇನೋ ಮಾಡ್ತಾರೆ. ಬಟ್ ಇಲ್ಲಿ ನೋಡಿ ಜಿತೇಶ್ ಶರ್ಮಾ ರೆಸ್ಪೆಕ್ಟ್ ಕೊಡಬೇಕು ಗುರು ಲೆಜೆಂಡ್ಸ್ಗಳಿಗೆ ಅಂತ ರೆಸ್ಪೆಕ್ಟ್ ಕೊಡ್ತಾವ್ರೆ. ಅಪ್ಡೇಟ್ ಬಿಟ್ಟು MS ಧೋನಿ ಅವ್ರ ಬಗ್ಗೆ ಮಾತಾಡಿದ್ರೆ ಇರ್ಫಾನ್ ಪಠಾನ್ ಅವರು ಒಂಥರ ಫನಿಯಾಗಿ ಮಾತಾಡಿದ್ದಾರೆ. MS ಧೋನಿ ಯಾವ ಥರ ಪ್ಲೇಯರ್ಗಳನ್ನ ಸೆಟ್ ಮಾಡ್ಕೊತಾ ಇದ್ರು ಅಂತಂದರೆ, ಅವರ ಸ್ಕ್ವಾಡಲ್ಲಿ ಅವರಿಗೆ ಹುಕ್ಕಾನ ಲೈಟಪ್ ಮಾಡ್ಕೊಂಡು ಕೊಡಬೇಕಾಗಿತ್ತು ಅಂತ ಪ್ಲೇಯರ್ಸ್ಗಳನ್ನ ಸೆಟ್ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ನೋಡುಗರು, ಹುಕ್ಕಾನ ಲೈಟಪ್ ಮಾಡುವಂಥ ಪ್ಲೇಯರ್ಸ್ಗಳನ್ನ ಹಾಕ್ಕೊಂಡು MS ಧೋನಿ ಅಷ್ಟು ಟ್ರೋಫಿನ ಗೆದ್ದಿದ್ದಾರೆ ಅಲ್ಲಿ. ಸೊ ಇದನ್ನ ಪಾಸಿಟಿವ್ ಆಗಿ ತೊಗೊಬೋದು, ನೆಗೆಟಿವ್ ಆಗಿ ತೊಗೊಬೋದು. ಹುಕ್ಕಾನ ಲೈಟಪ್ ಮಾಡ್ಕೊಂಡು ಕೊಡ್ತಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಯಾರಿಗೂ ಆಡೋಕ್ಕೆ ಬರಲ್ಲ ಅಂತೆಲ್ಲ ಗೊತ್ತಿರೋದೆ MS ಧೋನಿ ಹುಕ್ಕ ಹೊಡಿತಾರೆ ಅಂತ. ಬಟ್ ಲೈಟಪ್ ಮಾಡೋದು ಮಾತ್ರಕ್ಕೆ ಅವ್ರಿಗೆ ಯಾರಿಗೂ ಆಡೋಕ್ಕೆ ಬರ್ತಾ ಇರಲ್ಲ ಅಂತಲ್ಲ, ಅವ್ರನ್ನೇ ಇಟ್ಕೊಂಡು ಗೆದ್ಬಿಟ್ರಲ್ಲ ಗುರು ಅಷ್ಟು ಟ್ರೋಫಿಗಳನ್ನ. ಸೊ MS ಧೋನಿನ ಯಾವಾಗ್ಲೂ. ಅಪ್ಡೇಟ್ ಬುತ್ರಿ, ಇನ್ನು ಒಂದು 5-6 ತಿಂಗಳಿದೆ T20 ವರ್ಲ್ಡ್ ಕಪ್ ಬರೋದ್ರಲ್ಲಿದೆ. ಏಷ್ಯಾ ಕಪ್ ಆದ ನಂತರ ಅದೇ ಒಂದು ಬಿಗ್ ಇವೆಂಟ್ ಇರೋದು. ಇವಾಗ ಇನ್ನೇನು ನಾವು ಪಕ್ಕ ಆಡ್ತಾರೆ ಅಂತ ಅನ್ಕೊಂಡಿದ್ದೆ, ಮತ್ತೊಂದು ಟೂರ್ನಮೆಂಟ್ ಪಕ್ಕ ಇದ್ದೇ ಇರ್ತಾರೆ ಇವರು ಅಂತ. ಅದೇ ಮಿಚೆಲ್ ಸ್ಟಾರ್ಕು ಇವಾಗ ಅಫಿಷಿಯಲಿ T20 ಕ್ರಿಕೆಟಿಗೆ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದರೆ ಆಡಿರ್ಬೋದಾಗಿತ್ತು. ಇನ್ನೇನು ಜಾಸ್ತಿ ಗ್ಯಾಪ್ ಏನಿಲ್ಲ. ಏನು 2 ವರ್ಷ ಗ್ಯಾಪ್ ಇದೆಯಾ ಅಥವಾ 1.5 ವರ್ಷ ಗ್ಯಾಪ್ ಇದೆಯಾ? ಇರೋದೊಂದು 6 ತಿಂಗಳು ಗ್ಯಾಪ್ ಅಪ್ಪ. ಈ T20 ವರ್ಲ್ಡ್ ಕಪ್ನ ಲಾಸ್ಟ್ ಆಗ್ಬಿಟ್ಟು ರಿಟೈರ್ಮೆಂಟ್ನ ಕೊಟ್ಟಿರ್ಬೋದಾಗಿತ್ತು. ಅವ್ರ ಹತ್ರ ಕದರು ಆ ಒಂದು ಮಿಚೆಲ್ ಸ್ಟಾರ್ಕ್ಗೆ ಸಮಥಿಂಗ್ ಎಲ್ಸ್ ಗುರು. ಅವ್ರು ಹಾಕುವಂಥ ಬಾಲ್ಗಳನ್ನ ನೋಡ್ತು ಅಂದರೆ ನೋಡೋಣ ಅಂತ ಅನಿಸ್ತಿರ್ತೈತೆ. ಅವ್ರು ಯಾವ ಕರ್ಗಳನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀವಿ. T20 ಇಂಟರ್ನ್ಯಾಷನಲ್ಸಲ್ಲಿ ರಿಟೈರ್ಮೆಂಟ್ನ ಅಫಿಷಿಯಲ್ ಅನೌನ್ಸ್ ಮಾಡಿದರೆ ಆ್ಯಂಡ್ ಲೀಗ್ಗಳು ಅದು ಇದು ಎಲ್ಲ ಆಡ್ತಾರೆ. ಅಪ್ಡೇಟ್ ನಂಬರ್ 4, ICC has announced 122 crores, ಅಪ್ರಾಕ್ಸಿಮೇಟ್ಲಿ 122 crores ಪ್ರೈಸ್ ಮನಿಯಾಗಿ ಡಿಕ್ಲೇರ್ ಮಾಡಿದ್ದಾರೆ ವುಮೆನ್ಸ್ ವರ್ಲ್ಡ್ ಕಪ್ನ ಗೆದ್ದಂಥವರಿಗೆ. ಇದು ಈ ಇನ್ಕ್ರೀಸ್ ಏನಿದೆ 297% ಇನ್ಕ್ರೀಸು. ನಾವು ಅನ್ಕೊತಾ ಇದ್ವಿ ಏನು ICC ಎಲ್ಲ ದುಡ್ಡು ಇಟ್ಕೊಂಡು ಏನು ಮಾಡ್ತೈತೆ ಗುರು, ಅಷ್ಟೊಂದು ದುಡ್ಡು ಇಟ್ಕೊಳ್ತಾರಲ್ಲ, ಬರೀ 20 ಕೋಟಿ 15 ಕೋಟಿ ಹಿಂಗೆ ಕೊಡ್ತಾರಲ್ಲ, IPL ಇದಕ್ಕಿಂತ ಚೆನ್ನಾಗಿ ಕೊಡ್ತಾರೆ ಗೆದ್ದಂಥವ್ರಿಗೆ ಅಂತ ಅನ್ಕೊತಾ ಇದ್ವಿ. ಬಟ್ ಇದು ರಿಯಲ್ ವ್ಯಾಲ್ಯೂ ಅಡಿಷನ್ ಆಗಿದೆ 122 ಕೋಟಿ ಒಂದು ತಂಡಕ್ಕೆ. ಅಂದರೆ ಒಬ್ಬಿಯಸ್ಲಿ ದುಡ್ಡೇನು ಅಷ್ಟೇನು ಮ್ಯಾಟ್ರ್ ಆಗಲ್ಲ. ಟ್ರೋಫಿ ಗೆಲ್ಲದೇ ಸಿಕ್ಕಾಪಟ್ಟೆ ಕಂಟ್ರಿಗೆ ಘನತೆ ಗೌರವ ಎಲ್ಲ ತೊಗೊಬೋದು ಟ್ರೋಫಿ ಗೆಲ್ಲೋದ್ರ ಮುಖಾಂತರನೇ. ಬಟ್ ದುಡ್ಡು ಕೂಡ ಮ್ಯಾಟ್ರ್ ಆಗುತ್ತೆ ಕೆಲವು ತಂಡಗಳಿಗೆ. ಇಂಡಿಯಾಗೆ ಮ್ಯಾಟ್ರ್ ಆಗಲ್ಲ, ಆಸ್ಟ್ರೇಲಿಯಾಗೆ ಮ್ಯಾಟ್ರ್ ಆಗಲ್ಲ, ಇಂಗ್ಲೆಂಡ್ ಮ್ಯಾಟ್ರ್ ಆಗಲ್ಲ ಅನ್ನೋ ಮಾತ್ರಕ್ಕೆ ಬೇರೆ ಬೋರ್ಡ್ಗಳಿಗೂ ಮ್ಯಾಟ್ರ್ ಆಗಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ 122 crores ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ಆ್ಯಂಡ್ ಆಬ್ವಿಯಸ್ಲಿ ಇಂಡಿಯನ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮೆನ್ಸ್ದು ಕೂಡ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಇದು ವುಮೆನ್ಸ್ ಕ್ರಿಕೆಟಿಂದ ತೊಗೊಂಡ್ಬಂದಿದ್ದಾರೆ, ಮೆನ್ಸ್ಗೂ ಕೂಡ ಇದೇ ಇಂಪ್ಲಿಮೆಂಟ್ ಆಗುತ್ತೆ. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ಅವರ ಮುಂಚೆ ಇಮೇಜು ಇವಾಗಿನ ಇಮೇಜು ನೋಡ್ತಾ ಇರ್ಬೋದು. ಹೊಟ್ಟೆ ಸ್ವಲ್ಪ ಕರಗಿಸಿದ್ದಾರೆ, ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದನೇ NCAಲ್ಲಿ ನಡೆದಂಥ ಸಿಕ್ಕಾಪಟ್ಟೆ ಕ್ವಾಲಿಟಿ ಟೆಸ್ಟ್ಗಳೆಲ್ಲ ಏನಿತ್ತು ಫಿಟ್ನೆಸ್ ರಿಲೇಟೆಡು, ಅದೆಲ್ಲದರಲ್ಲೂ ಕೂಡ ಯೋಯೋ ಟೆಸ್ಟ್ ಆಗಿರ್ಬೋದು, ಇನ್ನು ಹೊಸ ಥರದ ಟೆಸ್ಟ್ಗಳು ಎಲ್ಲದರಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಸೊ ಎಫರ್ಟ್ ಖಂಡಿತ ಆಗ್ತಿದೆ ರೋಹಿತ್ ಶರ್ಮಾ ಸರ್ವೈವ್ ಆಗೋದಕ್ಕೆ. ಇನ್ಫ್ಯಾಕ್ಟ್ 2027 ವರ್ಲ್ಡ್ ಕಪ್ ಆಡೋದು ಅವರ ಡ್ರೀಮ್ ಆಗಿದೆ. ಆ್ಯಂಡ್ ರಿಟೈರ್ಮೆಂಟ್ನ ಅದು ಇದು ಕೊಡ್ತಾರೆ ಗಿಡ್ತಾರೆ, ಅಷ್ಟೆಲ್ಲ ಎಫರ್ಟ್ ಹಾಕುವಂಥ ಸೀನ್ ಇಲ್ಲ. ಆಲ್ಮೋಸ್ಟ್ ಒಂದು 10 kg ಇಳಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. IPL ಆದ್ರ ನಂತರ ಎಲ್ಲ ನೋಡ್ತು ಅಂತಂದರೆ ಚಾಂಪಿಯನ್ಸ್ ಟ್ರೋಫಿಲಿ ಇವ್ರದಿದ್ಕೂ ಇವಾಗಿರೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ. ಇಷ್ಟೊಂದೆಲ್ಲ ಇವರು ಎಫರ್ಟ್ ಹಾಕ್ತಿದೆ ಅಂತಂದರೆ, ಯಾಕಂದರೆ ಫಿಸಿಕಲಿ ಇಂಪ್ರೂವ್ ಆಗೋದೇನಿದೆ, ಫಿಟ್ನೆಸ್ ಅದು ಇದೆಲ್ಲ ಇಂಪ್ರೂವ್ ಮಾಡ್ಕೊಬೇಕು ಅಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಲೇಬೇಕು, ಅದು ಆ ಏಜಲ್ಲಿ ಹಾಕಲೇಬೇಕು. ಸೊ ಅಷ್ಟೆಲ್ಲ ಆಗಿದ್ದಾರೆ ಅಂತಂದರೆ ಅವ್ರಿಗೆ ವರ್ಲ್ಡ್ ಕಪ್ ಆಡುವಂಥ ಆಸೆ ಖಂಡಿತ ಇದ್ದೇ ಇದೆ. ಆ್ಯಂಡ್ ರಿಟೈರ್ಮೆಂಟ್ ಎಲ್ಲ ಅನೌನ್ಸ್ ಮಾಡಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ.